ನಾಗಮಂಗಲ ತಾಲೂಕಿನ ಕದಬಹಳ್ಳಿ ಗ್ರಾಮದ ಮೂಲ ಮುಳುಕಟ್ಟಮ್ಮ ದೇವಿ ಹಬ್ಬದ ಪ್ರಯುಕ್ತ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜೆ ಅಭಿಷೇಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಹಬ್ಬದ ಸಡಗರದಲ್ಲಿ ಗ್ರಾಮಸ್ಥರು ಮತ್ತು ಮಹಿಳೆಯರು ತಾಯಿ ಮುಳುಕಟ್ಟಮ್ಮ ದೇವಿಗೆ ವಿಶೇಷ ಪೂಜೆ ಆರತಿ ತಂಬಿಟ್ಟು ಮಾಡುವ ಮೂಲಕ ದೇವಿಯ ಹಬ್ಬದ ಸಂಭ್ರಮದಲ್ಲಿ ಭಾಗವಹಿಸಿದ್ದರು. ಬಾಯಿ ಬಟ್ಟೆ ಕಟ್ಬೇಕಂತ ಕಟ್ಟಲ್ಲ, ಬಾಯಿ ಬಟ್ಟೆ ಕಟ್ಬೇಕಂತ ಅಲ್ಲೇ ಸ್ವಭಾಷ ಮಾಡ್ತಾರೆ. ಎದ್ ಮಾಡೆಯ ಇದೇ ಸಂದರ್ಭದಲ್ಲಿ ಭಕ್ತಾದಿಗಳು ತಮ್ಮ ಹರಕೆಗಳನ್ನು ದೇವಿಗೆ ಒಪ್ಪಿಸಿದರು. ಮುಳುಕಟ್ಟಮ್ಮ ದೇವಿಯ ಗುಡಿಗೌಡರಾದ ಕೆಆರ್ ವೆಂಕಟೇಶ್ವರ ಅವರು ಮಾತನಾಡಿ, ತಾಲೂಕಿನ ಮೂಲ ಮುಳುಕಟ್ಟಮ್ಮ ದೇವಿ 100 ವರ್ಷಗಳ ಹಿಂದೆ ಇಲ್ಲಿ ನೆಲೆಸಿದ್ದಾರೆ. ನಮ್ಮ ಹಿರೀಕರು ಹಾಗೂ 100 ಜನ ಕುಟುಂಬಸ್ಥರು ಈ ತಾಯಿಯ ವಂಶಸ್ಥರಾಗಿದ್ದಾರೆ. ಈ ದೇವಾಲಯಕ್ಕೆ ಮೂಲ ಆದಾಯ ಕಡಿಮೆ ಇದ್ದು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಈ ದೇವಾಲಯವನ್ನು ಮುಜರಾಯಿ ಇಲಾಖೆಗೆ ಸೇರಿಸಬೇಕೆಂದು ಮನವಿ ಮಾಡಿಕೊಂಡರು. ಮೂಲತಃ ಇದು ನಮ್ಮ ತಾತ ಮುತ್ತಾತನ ಕಾಲದಿಂದ ಸಾವಿರಾರು ಜನ ಒಕ್ಕಲುಗಳಿದ್ದಾರೆ ಸ್ವಾಮೀಜಿ. ಇದು ತುರುವೇಕೆರೆ ರಸ್ತೆಯಲ್ಲಿ ಸ್ಟೇಟ್ ಬ್ಯಾಂಕ್ ಆಪೋಸಿಟಲ್ಲಿ ಈ ದೇವಸ್ಥಾನ ಉದ್ಭವ ಆಗಿದೆ. ಇದು ಸುಮಾರು ಜನ ಭಕ್ತಾದಿಗಳಿದ್ದಾರೆ. ನಾಮದಲ್ಲಿ ನೆಲೆಸಿಲ್ಲ ಸ್ವಾಮಿ. ಅಲ್ಲಿ ಪೂಜಾರಿಗಳು ಕಿತ್ತಾಡ್ಕೊಂಡು ಅಲ್ಲಿ ದೇವರು ಹೊರಟೋಗಿ ಇಲ್ಲೇ ಬಂದು ನೆಲೆ ಆಗಿಬಿಟ್ಟದೆ. ದೇವ್ರ ಪೂಜಾರಿಗಳೇ ಹೊಡೆದಾಡ್ಕೊಂಡು ದೇವರಲ್ಲಿ ಖಾಲಿ ಆಗಿಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡೆ ಸ್ವಾಮಿ. ಅದರಿಂದ ಇಲ್ಲಿ ಜಾಸ್ತಿ ಜನ ಇದು ಭಕ್ತಾದಿಗಳು ಜಾಸ್ತಿ ಆಯ್ತಾರೆ. ಮುದ್ರಾಲಯಕ್ಕೆ ಸೇರಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಸರ್ಕಾರ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಚಂದ್ರಶೇಖರ್ ಮಾತನಾಡಿ, ನಮ್ಮ ಹಿರೀಕರು ಹಾಕಿಕೊಟ್ಟ ಹಾದಿಯಲ್ಲಿ ಈ ದೇವಿಯನ್ನು ನಂಬಿ ಬರುತ್ತಿದ್ದೇವೆ. ಮೂಲ ಸ್ಥಳದಲ್ಲಿ ಉದ್ಭವ ಹುತ್ತ ಬೆಳೆದಿದ್ದು ದೇವಿಯ ವಿಗ್ರಹವು ತುಂಬ ಸುಂದರವಾಗಿದೆ. ಪ್ರತಿ ವರ್ಷವೂ ಕೂಡ 100 ಜನ ಕುಟುಂಬಸ್ಥರು ಸೇರಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಈ ದೇವಸ್ಥಾನಕ್ಕೆ ಮೂಲ ಆದಾಯದ ಕೊರತೆ ಇದ್ದು ಸರ್ಕಾರ ಈ ತಕ್ಷಣ ದೇವಾಲಯದ ಜೀರ್ಣೋದ್ಧಾರ ಕೆಲಸಕ್ಕೆ ಮುಂದಾಗಬೇಕು ಎಂದು ಮನವಿ ಮಾಡಿದರು. ನಮ್ಮ ಈ ತಾಲೂಕಿನ ಜನಗಳಿಗೆಲ್ಲ ನಮಸ್ಕಾರಗಳು. ಈ ತಾಲೂಕಿನ ಕದಬಳ್ಳಿ ಗ್ರಾಮದಲ್ಲಿ ಮುಳುಕಟ್ಟಮ್ಮನ ತಾಯಿ ಕೃಪೆಯಾಗಿದೆ ಮತ್ತು ಇಲ್ಲಿ ಶಕ್ತಿಯಾಗಿ ಆ ಶಕ್ತಿ ದೇವಿ ತುಂಬ ವರ್ಷಗಳಿಂದ ಸುಮಾರು ನಾನು ನಮ್ಮ ಅವ್ರ ತಾತ ಮುತ್ತಾದ ಕಾಲದಿಂದಲೂ ಜನಿಸಿದಂಥ ಮುಳುಕಟ್ಟಮ್ಮ ಈ ತಾಯಿ ನಂಬಿ ಬಂದಂಥ ವ್ಯಕ್ತಿಗಳಿಗೆ ಯಾವತ್ತೂ ಎಲ್ಲ ಒಳ್ಳೇದು ಮಾಡಿದೆ. ಇವತ್ತು ನಾನು ಹೇಳೋದಷ್ಟೇ, ನಾನು ತುಂಬ ಕೆಳಬಿದ್ದೆ. ಇವತ್ತು ಈ ತಾಯಿ ತುಂಬ ನನ್ನ ಮೇಲೆತ್ತಿ ಇವತ್ತು ನನಗೆ ಇಬ್ಬರಲ್ಲಿ ಗಂಡು ಮಕ್ಕಳು ಕೊಟ್ಟು, ಹೆಣ್ಮಗು ಗಂಡು ಮಗು ಕೊಟ್ಟು ಎಲ್ಲ ಮುಂದೆ ಜಯ ಕೊಟ್ಟು ಕಾಪಾಡ. ಭಕ್ತಾದಿಗಳು ತುಂಬ ಜನ ಬರ್ತಾರೆ. ಮಂಗಳವಾರ ಶುಕ್ರವಾರ ಜನ ಸಾಗರನೇ ಬರುತ್ತೆ. ಎಲ್ಲ ಇದು ಮಾಡ್ಕೊಂಡು ಎಲ್ಲ ಈ ಗ್ರಾಮಕ್ಕೆ ಒಳ್ಳೆಯದಾಗಿ ಕದಬಳ್ಳಿ ನಮ್ಮ ನಾಮಂಗಲ ತಾಲೂಕು ಬಿಂಡಿನಳ್ಳಿ ಹೋಬಳಿ ಮತ್ತು ಕದಬಳ್ಳಿ ತುರುವೇಕೆರೆ ರೋಡಲ್ಲಿ ಇದ್ದಂಥ ಮುಳುಕಟ್ಟಮ್ಮನ ದೇವಿನ ಎಲ್ಲ ಬನ್ನಿ ಒಂದು ಸತಿ ಆ ದೇವನ ನಂಬಿ ಎಲ್ಲ ಮುಳುಕಟ್ಟಮ್ಮನ ತಾಯಿ ಸತ್ಯ ಏನು ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ನಾಮಂಗಲ ಕ್ಷೇತ್ರದಲ್ಲೂ ಇದೆ ಮತ್ತು ಕದಬಳ್ಳಿ ಕ್ಷೇತ್ರದಲ್ಲೂ ಇದೆ. ನೋಡಿ ನೀವೆಲ್ಲ ಬನ್ನಿ. ನಮ್ಮಂಥ ಕಷ್ಟಜೀವಿಗೆ ಇದೊಂದೇ ದೇವರು, ಯಾರೂ ಆಗಲ್ಲ ನಮ್ಮ ಮುಂದೆ. ದೇವರೇ ಕಾಪಾಡ್ತಾನೆ. ಖಂಡಿತ ಬಂದು ಎಲ್ಲ ನಮ್ಮ ಎಲ್ಲ ಜನಗಳು ಆಶೀರ್ವಾದದಿಂದ ಇದಾಗಲಿ ಅಂತ ಇದು ಮಾಡ್ತೀವಿ. ದೇವಸ್ಥಾನಕ್ಕೆ ಬೇಕಾಗಿರೋದು ಮುಜರಾಯಿ ಇಲಾಖೆ ಸೇರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅದಕ್ಕೆ ನಮ್ಮ ಸಂಘದಿಂದಲೂ ಲೆಟ್ರ್ ಕೊಡ್ತೀವಿ. ನಾವು ಏನು ಮಾಡಬೇಕು, ಈ ದೇವಸ್ಥಾನಕ್ಕೆ ಸಹಕಾರ ತುಂಬ ಬೇಕಾಗಿದೆ. ಸರ್ಕಾರದಿಂದ ದಯವಿಟ್ಟು ಸರ್ಕಾರವನ್ನು ಕೇಳ್ತಾ ಇದ್ದು ನಾವು ಈ ಸರ್ಕಾರದಿಂದ ನಮಗೆ ಈ ದೇವಸ್ಥಾನನ ಇಂಪ್ರೂವ್ಮೆಂಟ್ ಮಾಡಿಕೊಡಿ. ಮುಜರಾಯಿ ಇಲಾಖೆಗೆ ಇದು ಮಾಡಿ ದಯವಿಟ್ಟು ಈ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಂಘದಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ನಾವು ಅಪ್ಪು ಬೊಂಬನಿಗಳ ಸಂಘದಿಂದ ನಾವು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಈ ದೇವಸ್ಥಾನನ ಮುಂದುವರಿ ಜನ ಸಾಗರನೇ ಬರ್ತೈತೆ. ದಯವಿಟ್ಟು ಅದಕ್ಕೊಂದು ನೀವು ನಮಗೆ ಕಲ್ಪನೆ ಮಾಡಿಕೊಡಿ. ದಯವಿಟ್ಟು ನಮಗೆ. ಗ್ರಾಮದ ಮಹಿಳೆಯರು ಮಾತನಾಡಿ, ಗ್ರಾಮ ದೇವತೆ ಮುಳುಕಟ್ಟಮ್ಮ ದೇವರ ಮಹಿಮೆಯನ್ನು ಹಾಡಿ ಕೊಂಡಾಡಿದರು. 3 ಬೀಡ್ಗಳು ಪೂಜೆ ಮಾಡ್ತಾ ಇದ್ದ. ಆಮೇಲೆ ಅದು ಹಂಗಂಗೆ ಉತ್ತ ಬೆಳ್ಕೊಂಡಾಗ ಅದು ನಮ್ಮ ಹಿರಿಯರು ಅಜ್ಜಿ ಮುತ್ತಾತ ಅಜ್ಜಿ ತಾತಿರು ಅವರು ಪೂಜೆ ಮಾಡ್ಕೊಂಬಂದರು. ಅದು ಸ್ವಲ್ಪ ಕಲ್ಲು ಹಾಕೊಂಡು ಇದು ಮಾಡ್ದು. ಹಂಗಂಗೆ ಉತ್ತ ಬೆಳೆದೇ ಶುರುವಾಯಿತು. ಆಮೇಲೆ ಮುಳುಕಟ್ಟಮ್ಮ ಯಾವುದೇ ದೇವ್ರು ಬರಲಿ ಬಂದಿಲ್ಲಿ ಮುಳುಕಟ್ಟಮ್ಮ ಐತೆ ಅಂತ ಅಂದರು. ದಿವಸ ನಾವು ನೀರು ಹಾಕ್ತೀವಿ, ಪೂಜೆ ಮಾಡ್ತೀನಿ.
ಆಮೇಲೆ ಪೂಜಾರು ವಾರಕ್ಕೆ 2 ಸರಿ ಶುಕ್ರವಾರ ಮಂಗಳವಾರ ಪೂಜೆ ಮಾಡ್ತಾರೆ. ನಾನು ಡೈಲಿ ನೀರು ಹಾಕೋದು ಪೂಜೆ ಮಾಡೋದು ಎಲ್ಲ ಮಾಡ್ತೀನಿ. ಅವಳು ನಾವೇನು ಕೇಳಿದ್ರು ಅಲ್ಲೇ ಪಲ್ಲಿ ನುಡಿಸ್ಬಿಡ್ತಾಳೆ. ಅವಳು ಬಿಟ್ರೆ ಯಾರೂ ಇಲ್ಲ. ಬಲಿನೂ ತಗೋತಾಳೆ, ಇದಕ್ಕೆ ಸುಖನೂ ಕೊಡ್ತಾಳೆ. ನೋಡಪ್ಪ ಅಷ್ಟು ನಡೆದದು. ಬಿಡಲ್ಲ ಅವಳು, ಬಿಡಲ್ಲ, ಉದ್ಧಾರ ಮಾಡ್ತಾಳೆ ಅವಳು. ನನ್ನ ನೆಂಬಿ ಬಂದವರಿಗೆ ನಾನು ಉದ್ಧಾರ ಮಾಡ್ತೀನಿ ಅಂತ ಉದ್ಧಾರ ಮಾಡ್ತಾಳೆ. ನನ್ನನ್ನು ಯಾರು ಜರಿದಾರೆ ಅವಳನ್ನ ಕೆಳಮಟ್ಟಿಗೆ ತುಣಿತಾಳೆ. ಈ ಸಂದರ್ಭದಲ್ಲಿ ಗುಡಿಗೌಡರಾದ ವೆಂಕಟೇಶ್, ಯಾಲಕ್ಕಿಗೌಡ, ಜಯಣ್ಣ, ವಾಸು ಕುಮಾರ್, ಅರ್ಚಕ ಕೆಂಪೇಗೌಡ, ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಅಭಿಮಾನಿ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಹಾಗೂ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.